ಮುತ್ತಿನಂತ ಅತ್ತಿಗೆ ನಾಟಕ ಪ್ರದರ್ಶನ ಜಮಖಂಡಿ ನಗರದ ಬಸವೇಶ್ವರ ಸರ್ಕಲ್ ಸಮೀಪ ಪಂಚಾಕ್ಷರ ನಾಟ್ಯ ಸಂಘ ಜೇವರ್ಗಿ ವತಿಯಿಂದ ಖ್ಯಾತ ನಾಟಕಕಾರ ರಾಜಣ್ಣ ಜೇವರ್ಗಿ ಅವರು ರಚಿಸಿರುವ ಮುತ್ತಿನಂತ ಅತ್ತಿಗೆ ನಾಟಕವನ್ನು ಶೀಘ್ರದಲ್ಲೇ ಪ್ರದರ್ಶಿಸಲಾಗುವುದು ಎಂದು ಸಂಘದ ಪ್ರಮುಖರಾದ ಸುಜಾತ ಜೇವರ್ಗಿ ತಿಳಿಸಿದ್ದಾರೆ. ಜಮಖಂಡಿ ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಟಕ ಕಲಾವಿದರನ್ನು ಪ್ರೇಕ್ಷಕರು ಬೆಳೆಸಬೇಕಾದ ಅಗತ್ಯವಿದೆ. ಇಂದಿನ ದಿನಮಾನದಲ್ಲಿ ನಾಟಕ ಕಂಪನಿಗಳು ಹಲವಾರು ಸವಾಲುಗಳನ್ನು ಎದುರಿಸುತ್ತಿದ್ದು, ಕಲಾವಿದರನ್ನು ಪ್ರೋತ್ಸಾಹಿಸುವ ಮೂಲಕ ನಾಟಕ ಕಲೆಯನ್ನು ಉಳಿಸಿ ಬೆಳೆಸಬೇಕು ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ನಾಟಕ ಕಂಪನಿಯ ವ್ಯವಸ್ಥಾಪಕರಾದ ಮಾಂತಗೌಡ ಬೀರದಾರ, ಸಂಗೀತ ಬಳಗದ ಬಸವಲಿಂಗಪ್ಪ ಕೊಡಲಿ, ಹಾಸ್ಯ ಕಲಾವಿದ ಪುಟ್ಟರಾಜ ಕೊಡಲಿ, ಸಿದ್ರಾಮ ತತಾರಾಣಿ, ಭೀಮವ್ವ ಮೂಡಲಗಿ, ರಾಘವೇಂದ್ರ ಮುದ್ದೋಳ, ಅವಿನಾಶ ಅಕಲಕೋಟ, ಶರಣ ಶೆಟ್ಟಿ, ಬಸವರಾಜ ಪತಾರ ಹಾಗೂ ಸಿದ್ದಣ್ಣ ಬಾಪರೆ ಉಪಸ್ಥಿತರಿದ್ದರು. ನಾಟಕ ಪ್ರದರ್ಶನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಲಾವಿದರನ್ನು ಪ್ರೋತ್ಸಾಹಿಸುವಂತೆ ಸಂಘದ ಪದಾಧಿಕಾರಿಗಳು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಎಲ್ರಿಗೂ ನಮಸ್ಕಾರ. ನಾನು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಂಗಭೂಮಿ ಕಲಾವಿದೆ ಸುಜಾತ ಜೇವರ್ಗಿ ಮಾತಾಡಕತ್ತೀನಿ. ವಿಷಯ ಏನಂದ್ರೆ 18ನೇ ತಾರೀಕು 6ನೇ ತಿಂಗಳು 2026ರಿಂದ ಜಮಖಂಡಿ ನಗರದಾಗ ಬಸವೇಶ್ವರ ಸರ್ಕಲ್ ಪೆಟ್ರೋಲ್ ಬಂಕ್ ಹತ್ತಿರ ನಾನಾ ಮೋರೆ ಇವರ ಜಾಗದಲ್ಲಿ ನಾಳೆಯಿಂದ ಮುತ್ತಿನಂತ ಅತ್ತಿಗೆ ಅನ್ನೋ ನಾಟಕನ ಪ್ರದರ್ಶನ ಮಾಡೋಕೆ ನಾವು ಬರಾಕತ್ತೀವಿ. ತಾವೆಲ್ರೂ ಬಂದು ಕಲಾವಿದರಿಗೆ ಪ್ರೋತ್ಸಾಹಿಸಿ. ಆಮೇಲೆ ಜೇವರ್ಗಿ ರಾಜಣ್ಣರ ನಾಟಕ ಅಂದ್ರೆ ಅಶ್ಲೀಲ ರಹಿತ ನಾಟಕ. ಹೆಣ್ಮಕ್ಳು ಅತಿ ಅವಶ್ಯವಾಗಿ ಬಂದು ನೋಡ್ಬೇಕಾದಂತ ನಾಟಕ. ಹೆಣ್ಮಕ್ಳು ನೋಡ್ಬೇಕು, ಹೆಣ್ಮಕ್ಳು ತಲೆ ದಕ್ಕಿಸ್ಬಾರ್ದು, ತಲೆ ಎತ್ತಿ ನೋಡ್ಬೇಕು ಅಂತ ಹೇಳಿ ಅವ್ರು ಅಶ್ಲೀಲ ರಹಿತ ನಾಟಕನೇ ಆಡೋದು. ಅಶ್ಲೀಲ ರಹಿತ ಅಂದ್ರೆ ಅಶ್ಲೀಲ ಮಾತುಗಳೇ ಇಲ್ಲ ಅವ್ರ ನಾಟಕದಲ್ಲಿ. ಅದು ತಂದೆಯವ್ರ ನಾಟಕ, ಅವರು ಬರ್ದಂತ ನಾಟಕ. ನಾಳೆಯಿಂದ ನಿಮ್ಮ ಊರಾಗ ನಾವು ಪ್ರದರ್ಶನ ಮಾಡಾಕತ್ತೀವಿ. ತಾವೆಲ್ರು ಬಂದು ನಾಟಕ ನೋಡಿ ಕಲಾವಿದರಿಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಂತೀವಿ. ಮಾಧ್ಯಮ ಮಿತ್ರರಿಗೆ ಹಾಗೂ ಈ ಊರಿನ ಗುರು ಹಿರಿಯರಿಗೆ, ಎಲ್ಲ ಸಂಘ ಸಂಸ್ಥೆಗಳಿಗೆ ಹಾಗೂ ನಮಗೆ ಲೈಸೆನ್ಸ್ ಪ್ರತಿಯೊಂದು ಅನುಕೂಲ ಮಾಡಿಕೊಟ್ಟಂತ ಎಲ್ಲ ಆಫೀಸರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಯ್ತು, ಎಲ್ಲರಿಗೂ ಮೊದಲದಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಬಂದ ತಕ್ಷಣ ಎಲ್ಲರೂ ಪ್ರೋತ್ಸಾಹ ಕೊಟ್ಟರು. ಸರಿಯಾದ ರೀತಿಯಲ್ಲಿ ಲೈಸೆನ್ಸ್ ಆಯ್ತು, ಎಲ್ಲಾನು ಆಯ್ತು, ಅನುಕೂಲ ಆಯ್ತು. ಆದ್ರೆ ಬಂದಿದ್ದೀವಿ. ಈಗ ನಮ್ಮ ನಾಟಕ 18/6/2026ರಿಂದ ಪ್ರಾರಂಭ ಆಗುತ್ತೆ. ಅಂದ್ರೆ ಗುರುವಾರ ದಿವಸ ಮಧ್ಯಾಹ್ನ 3:15 ಸಾಯಂಕಾಲ 6:15 ನಾಟಕ ಸ್ಟಾರ್ಟ್ ಆಗುತ್ತೆ. ದಯಮಾಡಿ ಹೆಚ್ಚಿನ ರೀತಿಯಲ್ಲಿ ಪ್ರೇಕ್ಷಕರು ಆಗಮಿಸಿದರೆ ಕಲಾವಿದರ ಬದುಕು ತುಂಬಾ ಕಷ್ಟಕರವಾಗಿರುತ್ತೆ. ಯಾಕಂದ್ರೆ ಇವತ್ತಿನ ಟಿವಿ ಮಾಧ್ಯಮಗಳ ಮಧ್ಯೆ ಕಲೆ ನಶಿಸಿ ಹೋಗ್ತಾ ಇದೆ. ಮತ್ತೆ ಕಲೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಸಿಗಬೇಕಂತ ನಮ್ಮ ಮಾಲೀಕರಂತ ರಾಜಣ್ಣ ಜೇವರ್ಗಿ ಸರ್ ಹೆಣ್ಣು ಮಕ್ಕಳು ಸಹಿತ ಪರಿವಾರ ಸಹಿತ ನೋಡುವಂತ ನಾಟಕಗಳನ್ನು ರಚನೆ ಮಾಡ್ತಾ ಇದ್ದಾರೆ. ಇದುವರೆಗೂ ಒಂದು ನಾಟಕದಲ್ಲಿ ಅಶ್ಲೀಲ ಮಾತುಗಳು ಇರೋದಿಲ್ಲ, ತಿರುಗಿ ಶಬ್ದಗಳು ಇರೋದಿಲ್ಲ. ಹೆಚ್ಚಿನ ರೀತಿಯಲ್ಲಿ ಆಗಮಿಸಬೇಕು, ನಾಟಕ ನೋಡಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಡ್ತೇನೆ.